ಕುಟುಂಬ ರಾಜಕಾರಣದ ಆರೋಪ ನೇರವಾಗಿ ಮಾಡಿದ್ರು. ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಹಿತ ಶತ್ರುಗಳು ಸಮಾಗಮ ಆಗಿದ್ದಾರೆ. ನೋಡಿ, ಈ ಫೋಟೋಗಳು ಹೇಳ್ತಾ ಇದ್ದಾವೆ ಸಂಧಾನಕ್ಕೇನೆ ಕರೆದಿರ್ಬೋದು ಅಂಥೇಳಿ. ಅದು ನಗುಮೊಗದ ಪೋಸ್ಗಳು. ಯತ್ನಾಳ್ ಫೈರ್ ಬ್ರ್ಯಾಂಡ್. ಯಡಿಯೂರಪ್ಪನವರು ವಿಜೇಂದ್ರ ಅವ್ರ ವಿರುದ್ಧ ಯಾವ ರೀತಿ ವಾಗ್ದಾಳಿ ನಡೆಸ್ತಾ ಇದ್ರು. ವಿಜೇಂದ್ರ ಅಧ್ಯಕ್ಷರಾದ ಮೇಲೂ ಕೂಡ ಬಿಟ್ಟಿರಲಿಲ್ಲ. 1000 ಕೋಟಿ ಹಗರಣ, 40,000 ಕೋಟಿ ಹಗರಣದ್ದು ಈಗಲ್ಲ, ಅದು 2022ರಿಂದಲೂ ಕೂಡ ಶುರು ಮಾಡಿದರು. ವಿಜಯಪುರಕ್ಕೆ ವಿಜೇಂದ್ರ ಹೋದಾಗಲೂ ಕೂಡ ಅವರು ಬಂದಿರಲಿಲ್ಲ. ಆಮೇಲೆ ಇತ್ತೀಚೆಗೆ ಎರಡು ತಿಂಗಳಾಗಿರ್ಬೋದು, ಯಾಕೋ ಯತ್ನಾಳ್ ಸೈಲೆಂಟ್ ಆಗಿಬಿಟ್ರು. ವಿಜೇಂದ್ರ ಅವ್ರ ವಿಚಾರ ಅಥವಾ ಯಡಿಯೂರಪ್ಪನವ್ರ ವಿರುದ್ಧವಾಗಿ ಮಾತನಾಡ್ತಾ ಇರಲಿಲ್ಲ. ಯಾಕಂದರೆ ಹೈಕಮಾಂಡ್ನಿಂದ ಏನಾದರೂ ಸಂದೇಶಗಳು ಬಂದಿರಬಹುದು. ಈಗ ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೈಕಮಾಂಡೇ ಜೋಶಿ ಅವ್ರಿಗೆ ಹೇಳಿ ಇಬ್ಬರ ನಡುವಿನ ಮುನಿಸನ್ನು ಮರೆಸಿ ಒಟ್ಟಾಗಿ ಹೋಗು ಅಂತ ಹೇಳಿ ಕಳಿಸಿರಬಹುದು. ಯಾಕೆಂದರೆ ಬಹಳ ಎಫೆಕ್ಟ್ ಆಗ್ತಾ ಇತ್ತು ವಿಜೇಂದ್ರ ಅವ್ರಿಗೆ. ಮಗ್ಗಲ ಮುಳ್ಳ ಕಾಡ್ತಾ ಇದ್ರು, ಪಕ್ಷದೊಳಗಿನ ವಿರೋಧಿಗಳಾಗಿದ್ದರು. ಬೇರೆಯವರು ಮಾತಾಡ್ತಿದ್ರು ಕೂಡ ಯತ್ನಾಳ್ ಬಾಯಿ ಬಿಟ್ಟರೆ ಯಡಿಯೂರಪ್ಪನವರು ಫ್ಯಾಮಿಲಿ ಹಿಗ್ಗ ಮುಗ್ಗ ಜಾಡಿಸ್ತಾ ಇದ್ರು. ಈಗ ಅದೆಲ್ಲವ ಶಮನಗಳನ್ನು, ಆ ಎಲ್ಲ ಮುನಿಸುಗಳನ್ನು ಮರೆತು ಒಂದಾಗ್ತಾರಾ ಅಂತ ನೋಡಬೇಕೀಗ. ಗೊತ್ತಾಗುತ್ತೆ. ಯತ್ನಾಳ್ ಅವ್ರ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದಮೇಲೆ ಗೊತ್ತಾಗುತ್ತೆ. ಯಾಕೆಂದರೆ ಜಾಸ್ತಿ ಕಾಣಿಸ್ಕೊಳ್ತಿಲ್ಲ ಯಾಕೋರು ಮಾಧ್ಯಮಗಳ ಮುಂದೆ. ಬಟ್ ವಿಜೇಂದ್ರ ಅವರು ನಗುಮುಗದಲ್ಲಿ ಪೋಸ್ ಕೊಟ್ಟಿದ್ದಾರೆ ಅಂದರೆ ಏನೋ ಸಂಧಾನದ ಮಾತುಕತೆಗಳು ಆಗಿರಬಹುದು. ಪುತ್ರನ ಪರ ಲೋಕ ಟಿಕೆಟ್ಗಾಗಿ ಬ್ಯಾಟ್ ಬೀಸಿದ್ರ ಸಚಿವ ಎಚ್ ಸಿ ಮಹದೇವಪ್ಪ. ಗೆಲ್ಲುವ ಅವಕಾಶ ಆಧರಿಸಿ ಅಭ್ಯರ್ಥಿಗಳ ಆಯ್ಕೆ ಅಂತ ಹೇಳಿದ್ದಾರೆ. ಎಚ್ ಸಿ ಮಹದೇವಪ್ಪ ಅವ್ರಿಗೆ ಹೈಕಮಾಂಡ್ ನಿಲ್ಲು ಅಂತ ಹೇಳ್ತಿದೆ. ಈಗ ಅವರು ತಮ್ಮ ಮಗ ಸುನಿಲ್ ಬೋಸ್ ಅವ್ರಿಗೆ ಕೊಡಿಸ್ಬೇಕು ಅಂತ ಬಹಳ ಓಡಾಡ್ತಾ ಇದ್ದಾರೆ. 3 ಬಾರಿ ಅವರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ. ಅವ್ರು ಹೇಳಿದ್ದಾರೆ, ನನ್ನ ಮಗ ಸುನಿಲ್ ಬೋಸ್ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತ, ಓಡಾಡ್ತಿದ್ದಾರೆ, ಸಂಘಟನೆ ಮಾಡ್ತಿದ್ದಾರೆ. 3 ಬಾರಿ ವಿಧಾನಸಭೆ ಚುನಾವಣೆಯ ಟಿಕೆಟ್ ನನ್ನ ಮಗನಿಗೆ ಕೊಡಲಿಲ್ಲ. ಆದರೂ ಕಾದ್ವಿ, ಬೇಸರ ಮಾಡಿಕೊಳ್ಳಿಲ್ಲ. ಪಕ್ಷದ ಒಳಿತಿಗಾಗಿ ಆತ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗಿಂತ ಕಿರಿಯರು ಪಕ್ಷದ ಸದಸ್ಯರೆಲ್ಲದವರೂ ಕೂಡ ಕಾಂಗ್ರೆಸ್ನಲ್ಲಿ ಶಾಸಕರಾಗಿದ್ದಾರೆ. ನಂಜನಗೂಡು ಕ್ಷೇತ್ರದ ಧ್ರುವನಾರಾಯಣ್ ಹಠಾತ್ ನಿಧನರಾದರು. ಅವ್ರ ಮಗ ದರ್ಶನ್ ಧ್ರುವನಾರಾಯಣ್ ಟಿಕೆಟ್ ಕೊಟ್ಟರು. ಆಗ ನನ್ನ ಮಗ ವಿರೋಧ ಮಾಡಲಿಲ್ಲ. ದರ್ಶನ್ ಪರವಾಗಿ ಪ್ರಚಾರ ಮಾಡ್ದ, ಕೆಲಸ ಮಾಡ್ದ. ಬಟ್ ಈಗ ಅದೆಲ್ಲ ಹೇಳೋ ಮೂಲಕ ಪರೋಕ್ಷವಾಗಿ ತಮ್ಮ ಮಗನ ಪರವಾಗಿ ಬ್ಯಾಟ್ ಮಾಡೋ ಮೂಲಕ ಟಿಕೆಟ್ ಡಿಮ್ಯಾಂಡ್ ಮಾಡಿದ್ದಾರೆ ಎಚ್ ಸಿ ಮಹದೇವಪ್ಪ, ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಅಭ್ಯರ್ಥಿ ಅಲ್ವೇ ಇಲ್ಲ. ನಾನು ಅಭ್ಯರ್ಥಿ ಕೊಟ್ಟವ್ರನ್ನ ಗೆಲ್ಸಕ್ಕೆ ದುಡಿಯೋನು ನಾನು, ಆದರೆ ಅಭ್ಯರ್ಥಿ ಅಲ್ಲ. ನಿಮ್ಮ ಮಗ ಏನು ಅವನು ಸುನಿಲ್ ಕಾಂಗ್ರೆಸ್ ಕಾರ್ಯಕರ್ತ ಅಲ್ವಾ. 3 ಎಲೆಕ್ಷನಲ್ಲಿ ನಿರಂತರವಾಗಿ ಅವನಿಗೆ ಅಸೆಂಬ್ಲಿ ಟಿಕೆಟ್ ಕೊಟ್ಟಿಲ್ಲ, ಅಸಮಾಧಾನ ಆಗಿಲ್ಲ, ಬೇಸರನೂ ಆಗಿಲ್ಲ. ಪಕ್ಷದ ಕೆಲಸ ಮಾಡೋದು ನಿಮಗೆ ಗೊತ್ತಿದೆಯಲ್ಲ.